ಎಲ್ಲಿ ಕೂಡಿರ್ತಕ್ಕಂತ ನನ್ನ ಆತ್ಮೀಯ ದೈವಕ್ಕ ಹೌದಾ ಮುಗುಳಲ ಸಂಘದ ವತಿಯಿಂದ ಮತ್ತೊಮ್ಮೆ ನಮಸ್ಕಾರವನ್ನ ಹೇಳುತ್ತಾರಿಪ್ಪ ತಮ್ಮ ಏನೈತ್ರಿಪ್ಪ ಮಾತೊಂದು ಹ್ಯಾಂಗ ಬರ್ತದ ಜಟ್ಟವನ್ನ ಹೆಂಗ ಬರ್ತದ್ರಿಪ್ಪ ಮಾತ ಉತ್ತಮರ ಸಂಘ ಪುತ್ತಳಿ ಬಂಗಾರ ಮತಿಹೀನರ ಸಂಘ ಮಾಡಿದ್ರೆ ಹಿತ್ತಾಳಿಗಿಂತ ಬಲು ಹೀನ ಅಂತೇಳಿ ಹೇಳಿದ್ರು ಯಾರು ಹೇಳಿದ್ರಿಪ್ಪ ಮಾತ ಒಳ್ಳೆಯವ್ರಿಗೆ ಗೆಳತನ ಮಾಡ್ರೆ ಏನಾಗ್ತದ ಶರಣರ ಮಾತು ಹೇಳ್ಯಾರ ಹೌದಾ ಕೆಟ್ಟವ್ರಿಗೆ ಗೆಳತನ ಮಾಡ್ರೆ ಏನಾಗ್ತದ ಅನ್ನುವಂತ ಮಾತನ್ನ ಹೇಳ್ತಾರಿಪ್ಪ ಒಳ್ಳೆಯವ್ರಿಗೆ ಗೆಳತನ ಮಾಡಿ ನಾವು ಒಳ್ಳೆಯವರಾಗಿ ಬದುಕಬೇಕಾಗ್ಯದ ಹೌದು ಕಲ್ಕಿ ಮಾತ ಕಟ್ಟಿದ ಬಣಿ ಕಟ್ಟಿದ ಬುತ್ತಿ ಅಂದು ಸ್ಥಿರವಲ್ಲ ಅನ್ನುವಂತ ಮಾತನ್ನು ಇದೀಗೂ ಕೂಡ ಹೇಳವ್ರಿಪ್ಪ ಈಗೂ ಕೂಡ ಇದೇ ಮಾತು ಒಳ್ಳೆ ಪ್ರತಿಪಾದನೆ ಮಾಡ್ಬೇಕಾಗ್ಯದ ಯಾಕೆ ಮಾಡ್ಬೇಕಾಗ್ಯದ ಯಾಕ್ರಿಪ್ಪ ಹೌದಿಲ್ಲ ಹೌದಾ ಸರ್ಜೋಡ ಕಲಾವಂತರಾಗಿರ್ತಕ್ಕಂಥವ್ರು ಈಗಾಗಲೇ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಮಾತಾಡಿದ್ರಿಪ್ಪ ಹೌದಿಲ್ಲ ಹೌದಾ ಮಾತಾಡಿದ್ರು ದೇವತೆಗಳ ಮತ್ತು ದಾನವರ ವಿಷಯದೊಳಗ ದೇವತೆಗಳ ಪಾಲ್ ಅವ್ರಿಗೆ ಬಿಟ್ಟು ದಾನವರ ಪಾಲ್ ನಮಗ ಬಂದದ ದಾನವರಿಂದ ಧರಣಿ ಮ್ಯಾಲ ಕ್ವಾನೂರ್ ಅನ್ನುವಂತ ನಾಮ ಉಳಿದದ ದೈತನದಿಂದನೇ ಮತ್ತ ಡೊಳ್ಳು ಅನ್ನೋದು ನಮ್ಮ ಈ ಒಡ್ಡಿವಾಲ ಶಿವಸ್ಥಾನಕ್ಕೆ ನಮಗ ಕೂನು ಉಳಿದೈತಿ ಅನ್ನುವಂತ ಮಾತನ್ನು ಹೇಳವ್ರಿಪ್ಪ ಇನ್ನು ಮುಂದಿನ ಸಂಜ್ಞಾಗ ದೇವತೆಗಳ ಪಾಲ ಹ್ಯಾಂಗ್ ಐತಿ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ತಾರಿಪ್ಪ ಸರ್ ಎಲ್ಲ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ರಿಪ್ಪ ಹೌದಿಲ್ಲ ಹೌದಾ ಕಲಿಕೆ ಮಾತು ಕಲಿತರ ಏನಾಗ್ತದ ಅದ್ರದಿಂದ ದುಮುಂಚಿದ ಕಲಿತಾರಲ್ಲ ದುಮಚಿ ಕಲ್ತಿರ್ಲ ದುಮಚಿ ಕಲಿಕೆ ಮಾತುಗಳಂತ ಒಂದು ಮಾತು ಬರ್ಲಾಕತ್ತದ ಏನ್ರಿಪ್ಪ ಏನ್ರಿಪ್ಪ ಇದೇ ಶರಣರ ನಾಡಿನೊಳಗೆ ಬಸವಣ್ಣವರ ಹುಟ್ಟಿ ಬಂದು ಬಿಜ್ಜಳನ ಆಸ್ಥಾನದಲ್ಲಿ ಏನಾಗಿದ್ರಪ್ಪ ಅಂದ್ರೆ ಮಂತ್ರಿಗಳಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು ಹೌದಾ ಒಂದು ದಿನ ಏನಾಗಿತ್ತಪ್ಪ ಅಂದ್ರೆ ಬಿಜ್ಜಳನ ಆಸ್ಥಾನದಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಏನ್ ಮಾಡ್ತಾರೆ ಸೈನಿಕರಿಗೆ ಎಲ್ಲರಿಗೂ ಕೂಡ್ಕೊಂಡು ಸಂಬಳವನ್ನ ಕೊಡುವಂತ ಕೆಲಸ ಬಸವಣ್ಣವರು ಮಾಡ್ತಿದ್ರು ಸಂಬಳ ಕೊಡುವಂತ ಸಂದರ್ಭ ಎಲ್ಲಾ ರೊಕ್ಕ ರೂಪಾಯಿಗಳನ್ನ ಬಿಜ್ಜಳ ರಾಜ ಎಲ್ಲಾ ಬಸವಣ್ಣವ್ರ ಕೈಯಾಗ ರೊಕ್ಕ ಒಪ್ಸಿದ್ದ ಒಂದ ಸಂದರ್ಭ ಅವರ ಭಕ್ತಿಯನ್ನು ನೋಡ್ಕೋಗೋಸ್ಕರ ಏನಾಯ್ತು ಏನ್ ಮಾಡಿದ್ರಿಪ್ಪ ಒಬ್ಬ ವಿಟ ಜಂಗಮ ಆಗಿರ್ತಕ್ಕಂಥ ಬಂದ ಬಸವಣ್ಣವ್ರ ಕಡೆ ರೊಕ್ಕ ಏನು ಸಂಬಳ ಕೊಡ್ತಿದ್ರ ಎಲ್ಲಾ ಸೈನಿಕರಿಗೆ ಆಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ತಿಂಗಳು ಪೇಮೆಂಟ್ ಹಚ್ತಿದ್ರು ಅವರು ಮಂತ್ರಿ ಕುಡಿಯಬೇಕಲ್ರಿಪ್ಪ ಮತ್ತ ಹೌದು ಮಂತ್ರಿನ ಕೆಲಸ ಇತ್ತು ಅವಾಗ ಒಂದು ದಿನ ವಿಟ ಜಂಗಮ ಬಂದವನ ಎಲ್ಲಾ ನಿಮ್ಮ ಇರ್ತಲ್ಲಿ ಎಷ್ಟು ರೊಕ್ಕ ಐತಿ ಎಲ್ಲಾ ಬಸವಣ್ಣವ್ರು ನಮಗ್ ಕೊಟ್ಟು ಬಿಡ್ರಿ ಕೈ ಜೋಡಿಸಿ ಬಸವಣ್ಣವ್ರಿಗೆ ಕೇಳಿದ್ರು ನಿಂತಾರಿಪ್ಪ ಮುಂದ ನನ್ನಪ್ಪ ಅಣ್ಣ ಬಸವನಾಗಿರ್ತಕ್ಕಂಥ ಎಷ್ಟು ರೊಕ್ಕಗಳು ಎಲ್ಲಾ ರೊಕ್ಕ ಅವ್ರಿಗೆ ಕೊಟ್ಟು ಬಿಟ್ಟ ಕೊಟ್ಟುಕೊಳ್ಳ ಇದನ್ನ ಯಾರು ನೋಡಿದ್ರು 4 ಮಂದಿ ಚಾಡಿಕೋರ್ ಅದೇ ಆಸ್ಥಾನದಲ್ಲಿರ್ತಕ್ಕಂಥ ಚಾಡಿಕೋರರು ನೋಡ್ಬಿಟ್ಟಿದ್ರು ಅದೇ ನೋಡಿರ್ತಕ್ಕಂಥ ಸುದ್ದಿಯನ್ನ ಬಿಜ್ಜಳ ರಾಜ ಹೋಗಿ ಸುದ್ದಿ ಮುಟ್ಟಿಸ್ತಾರಯ್ಯಪ್ಪ ಮಂತ್ರಿ ಸ್ಥಾನ ಇರ್ತಕ್ಕಂಥ ಬಸವಣ್ಣವರು ನೀ ಸಂಬಳ ಕೊಡ್ತಾರೆ ಎಲ್ಲರಿಗೂ ಕೊಟ್ಟಿದ್ದಕ್ಕರೆ ಒಬ್ಬ ಜಂಗಮ ಬಂದ ಜಂಗಮಗ ನೀವು ಎಲ್ಲಾ ರೊಕ್ಕ ಎಲ್ಲ ಕೊಟ್ಟು ಸುಮ್ಮ ಕೂತ್ ಬಿಟ್ಟ ಅನ್ನುವಂತೆ ಕೊಟ್ಟು ತಲೆ ಹಿಡ್ಕೊಂಡು ಸುಮ್ಮ ಕೂತ್ ಬಿಟ್ಟಿದ್ ಬಸವಣ್ಣ ಕೂತಿದ್ರಪ್ಪ ಬಸವಣ್ಣ ಕೂತದ ಈ ಸುದ್ದಿ ಒಳಗೆ ಚಾಡಿಕೋರ ಏನ್ ಮಾಡಿದ್ರಪ್ಪ ಬಿಜ್ಜಳ ರಾಜ ಹೇಳಿದ್ರು ಬಿಜ್ಜಳ ರಾಜ ಸಿಟ್ಟಿಗೆರೆ ಬಂದ ಅವನ ಬಸವಣ್ಣವ್ರನ್ನ ಕರೆಸಿರು ಬಸವಣ್ಣ ನಿನ್ನ ಕಡೆ ರೊಕ್ಕ ಕೊಡ ಜಂಗಮ ಕೊಟ್ಟಿಯತ್ತ ಅಂತ ಬಾಯಿಗೆ ಬಂದಿದ್ದ ಬೇಲಕ್ಕದ ಅನ್ಯರ ರೊಕ್ಕ ಹಣವನ್ನ ನಿನಗೆ ಮತ್ತೊಬ್ಬರಿಗೆ ಕೊಡ್ಲಾಕತ್ತೆ ನಿನಗೆ ನಾಚಿಕೆ ಬರಲ್ಲ ಅಂತ ಕೇಳ್ತಾರ ಅವರು ಮತ್ತೊಬ್ಬ ರೊಕ್ಕ ನೀ ಹಣ ದಾನ ಮಾಡ್ಲಕತ್ತಿ ಹಣ ಕೊಳ್ಳಕತ್ತಿ ಕರೆ ನನ್ನ ರೊಕ್ಕ ಮತ್ತೊಬ್ಬರಿಗೆ ಕೊಡ್ಲಕತ್ತಿ ನಿನ್ನ ನಾಚಿಕೆ ಮಾನ ಮರ್ಯಾದೆ ಐತಲೋ ಬಸವಣ್ಣ ಅಂತ ತಿಳ್ಕೊಂಡು ಬಿಜ್ಜಳ ರಾಜ ಬಸವಣ್ಣಗ ಬೈತಿದ್ರು ಕೇಳಿದ್ರಿಪ್ಪ ಹೌದಿಲ್ಲ ಅವಾಗ ಸತ್ಯ ನ್ಯಾಯ ನೀತಿ ಧರ್ಮನೇ ಬಸವಣ್ಣನ ಬಲ್ಲಿ ಇತ್ತು ಏನಂದ್ರಿಪ್ಪ ಬಸವಣ್ಣ ಜಂಗಮರು ಸಾಧು ಸತ್ಪುರುಷರು ಶಿವಭಕ್ತರು ಶಿವಜಂಗಮರು ಅನ್ಯರ ಹಣಕ್ಕೆ ಆಸೆ ಮಾಡೋರಲ್ಲ ಪರರ ಒಡವೆಗಳಿಗೆ ಆಸೆ ಮಾಡೋರಲ್ಲ ಕಾಮಧೇನು ಕಲ್ಪವೃಕ್ಷದವರು ಜಂಗಮರ ಕಾಮಧೇನು ಕಲ್ಪವೃಕ್ಷದರ ಸಂಪತ್ತು ಉಳ್ಳವರದರ ಮತ್ತೊಬ್ಬರ ಕಡೆ ಆಸೆ ಯಾಕೆ ಮಾಡ್ತಾರ್ರಿ ಅಂತ ಹೇಳ್ತಿದ್ದ ಬಸವಣ್ಣ ಯಾರಿಗೆ ಬಿಜ್ಜಳ ರಾಜ ಹೇಳ್ತಿದ್ರು ಇಟ್ಟ ಹೇಳ್ತಿದ್ ಮತ್ತೇನತ್ತೇಳಿ ಏನತ್ರಿಪ್ಪ ಕೋಗಿಲ ಮಾವಿನ ಚಿಗುರು ತಿಂದು ಬರುತ್ತದೆ ಆದ್ರ ಅದೇ ಕೋಗಿಲ ಆ ಬಿದಿರಿನ ಚಿಗುರು ತಿಂದು ಬರುತ್ತದನ್ರಿ ಅಂತ ಕೇಳ ಅದಕ್ಕೆ ಆಸೆ ಪಡ್ತದನ್ರಿ ಅಂತ ಕೇಳವ ಬಸವಣ್ಣ ಕೇಳಿದಾರಿಪ್ಪ ಹೆಂಗ ಕೋಗಿಲ ಮಾವಿನ ಚಿಗುರಿಗೆ ಆಸೆ ಪಡ್ತದೆ ಬಿದಿರಿನ ಚಿಗುರಿಗೆ ಆಸೆ ಪಡೋದಿಲ್ಲ ಹಂಗ ನಮ್ಮ ಶರಣರದಾರ್ರಿ ಹಂಗ ನಮ್ಮ ಶರಣರ ಶಿವಭಕ್ತರದಾರ ನೋಡ್ರಿ ಬಸವಣ್ಣವ್ರು ಇದೇ ಗ್ರಾಮದಾಗ ನೆಲದ ಅವ್ರ ಮಾತು ಹೇಳ್ಬೇಕಾಗ್ಯದ ಇಟ್ಟೇನ್ ಮಾತು ಹೇಳ್ತಾರೆ ಇನ್ನೊಂದು ಮಾತು ಅವ್ರಿಗೆ ಏನತ್ರಿಪ್ಪ ಬಿಜ್ಜಳ ರಾಜ ಹೇಳ್ತಾರ ಬಸವಣ್ಣ ಇರುತ್ತೇನೆ ಸೂರ್ಯ ತಂಪಾಗುವುದಿಲ್ಲ ಚಂದ್ರ ಬೆಂಕಿ ಆಗ್ಲಿಕ್ಕೆ ಬರುವುದಿಲ್ಲ ಆಗಲ್ರಿಪ್ಪ ಹಂಗ ಮತ್ತೊಬ್ರು
ಆಸೆಗೆ ಮತ್ತೊಬ್ರು ಶಿವಶರಣರನ್ನ ಆಸೆ ಪಡುದಿಲ್ಲ ಪರರ ಆಸೆಗೆ ಪರರ ಹಣಕ್ಕೆ ಆಸೆ ಮಾಡೋರು ಅಲ್ಲ ಅಂತೇಳಿ ಮಾತಾಡ್ತಿದ್ರು. ಹೌದಾ? ಇಟ್ಟೆಲ್ಲ ಮಾತಾಡಿದ ಕೂಡಲೇ ಇವ್ರ ಬಿಜ್ಜವರಾಜನೇ ಶರಣರ ಬಗ್ಗೆ ಹೇಳಲಿಕ್ಕೆ ಹೋಗ್ಬೇಡ, ನಿನ್ ರೊಕ್ಕ ಏನು ತಂದು ಕೊಟ್ಲ, ಯಾಕಂದ್ರೆ ಬೇಕಾದ್ರ ಎಷ್ಟ ರೊಕ್ಕ ಕೊಟ್ಟಿದಿಲ್ಲ ಅಷ್ಟ ರೊಕ್ಕ ನಿಮ್ಗೆ ಲೆಕ್ಕ ಕೊಡ್ತೇನ್ರಿ ಅಂದ ಬಸವಣ್ಣವ್ರು. ಲೆಕ್ಕ ಕೊಡ್ತೇನಂದ. ಕೊಡ್ತೀನಪ್ಪ. ಇಟ್ಟ ಅಂದ ಕೂಡಲೇ ಬಿಜ್ಜವರಾಜ ಏನ್ ಮಾಡಿದ, ಆ ರೊಕ್ಕ ಎಲ್ಲ ತಂದು ಪೆಟ್ಟಿಗೆ ತಂದು ಲೆಕ್ಕ ಕೊಡಂದ್ರ ಅವ್ರು. ಹೌದಾ? ಪೆಟ್ಟಿಗೆ ತಗದ ಲೆಕ್ಕ ಮಾಡ್ಲಿಕ್ಕೆ ಬಸವಣ್ಣವರು ಯಾರ್ಯಾರಿಗೆ ಎಟ್ಟ ಕೊಟ್ಟಿರ್ತ ಲೆಕ್ಕ ಕೆಲವು ತುಸು ಮಂದಿಗೆ ಮಾತ್ರ ಕೊಟ್ಟದ. ಹೌದಾ? ಇನ್ನ ರೊಕ್ಕ ಪೆಟ್ಟಿಗೆ ಒಳಗಿನ ಹೆಂಗೆ ಉಳಿದಿರಪ್ಪ ಅರ್ಧ ಉಳಿದಿತ್ತು. ಹೌದಾ? ಪೆಟ್ಟಿಗೆ ಒಳಗೆ ತಗದ ಹಣ ಎಲ್ಲ ಲೆಕ್ಕ ಮಾಡಕತ್ರ ಬಿಜ್ಜಲರಾಜ. ಇನ್ನು ಬಿಜ್ಜಲರಾಜ ಎಷ್ಟು ಕೊಟ್ಟಿದ್ರು ಅದಕ್ಕಿಂತ ದುಪ್ಪಟ್ಟು ರೊಕ್ಕದ್ದು ಬಂಧುಗಳು, ಅದಕ್ಕಿಂತ ದುಪ್ಪಟ್ಟಿದ್ರು ಅಂತ ಡಬಲ್ ಆಗಿದೆ ಅಂತ ಡಬಲ್ ಆಗಿದೆ ಅಂತ ಶರಣ ಇದೇ ಬಸವಣ್ಣವರು. ಇದೇ ಬಸವಣ್ಣ ಬಾಗೇವಾಡಿಯೊಳಗೆ ವಾಸಗ್ಯಾರ. ಹೌದಾ? ಯಾವಾಗ ಅವ್ರ ಮಾತು ಕೇಳಿ ಬಸವಣ್ಣವರಿಗೆ ಬೈಲಾಕತ್ತಿದ್ದು ಬಿಜ್ಜಳರಾಜ, ಯಪ್ಪ ಬಸವಣ್ಣ ನಿನಗೆ ಬೈದ ತಪ್ಪಾಗೈತೆ, ತಪ್ಪಿಗೆ ಕ್ಷಮಾ ಕೇಳಿದ ಹಳ್ಳಿ ಚಾಡಿಕೋರನ್ನ ಬೈದ ಮನಿಗೆ ಹಚ್ಚಗೊಟ್ಟ. ನೀನು ಹಂಗ ಪರಿಸ್ಥಿತಿ ಆಗಬಾರ್ದು. ಮತ್ತೊಬ್ಬರ ಮಾತು ಕೇಳ್ರ ಮಾಸ್ತಾರ, ಇಲ್ಲಿ ಬರ್ತ ಪರಿಸ್ಥಿತಿ ಮತ್ತೊಬ್ಬರ ಮಾತು ಕೇಳಿ ಬಿಜ್ಜಳರಾಜ ಹೆಂಗ್ ಲೆಕ್ಕ ಮಾಡಕ್ ಹಚ್ಚಿದಲ್ಲ ಹಂಗ ಮಾಡಕ ಹೊಳ್ ನಿನ್ನ ಮರ್ಯಾದೆ ನೀನೇ ಕಳ್ಕೊಂಡು ಕೂತಿ ಬಿಜ್ಜಳರಾಜ. ಮರ್ಯಾದೆ ಹಂಗ ಮುಗಳಾನ ಸುಮಿತ್ರನ ಪರೀಕ್ಷೆ ನೀ ಏನ್ ಮಾಡ್ಲಕತ್ರ ನಿನ್ನ ಮರ್ಯಾದೆ ನೀನೇ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಎಚ್ಚರದಿಂದ ಮಾತಾಡು. ಮರ್ಯಾದೆ ಕಳ್ಕೊಂಡು ಡಬಲ್ ಮಾಡಿದ್ರೆ ಕಳ್ಕೊಬಾರ್ರಿ. ಮಾತ್ರ ಡಬಲ್ ಮರ್ಯಾದೆ ಕಳ್ಕೊಂಡು ಹಂಗಂತ ವ್ಯವಹಾರ ಆಗಿರಬಾರ್ದು ಗುರುಗಳ. ಹೌದಿಲ್ಲ? ಹೇಳದ ಏನ್ ಹೇಳಿದ್ರಿಪ್ಪ? ಹೆಣ್ಣು ಮಕ್ಕಳಿಗೆ ಬರ ಇವ್ರು ಕಾಡು ಚಟ. ಹಾ ಹಾ ಹೌದಿಲ್ಲ? ಹೆಣ್ಣು ಮಕ್ಳು